जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय पुनराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविंदाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 26ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕ. ಉಭೌ ಚತೌ ಪೇತತುರಧ್ರಿಸನ್ನಿಭೌ ಮಹೇಂದ್ರವಜ್ರಾಭಿಹತಾವಿವಾಶು ನಿಹತ್ಯತೌ ವಾಸಭಿರುಗ್ರಪೌರುಷೋ ಮುಮೋದ ಸಾಧು ಸ್ವಜನಾಭಿಪೂಜಿತಃ. ಇನ್ನೇ ನೋಡಿದಂತೆ ಅರ್ಜುನ ಮತ್ತು ಭಗದತ್ತ ಅವರಿಬ್ಬರಿಗೆ ನಡೆದ ಯುದ್ಧದಲ್ಲಿ ಅರ್ಜುನ ಒಂದು ಬಾಣದಿಂದ ಭಗದತ್ತನನ್ನು, ಮತ್ತೊಂದು ಬಾಣದಿಂದ ಸುಪ್ರತೀಕ ಆನೆ ಮೇಲೆಯೂ ಕೂಡ ಬಾಣವನ್ನ ಪ್ರಯೋಗ ಮಾಡಿದ್ದಾನೆ. ಅವರಿಬ್ಬರೂ ಕೂಡ ಕೆಳಗೆ ಬಿದ್ದರು. ಭಗದತ್ತ ಮತ್ತೆ ಆನೆ ಎರಡೂ ಕೂಡ ಕರಗೆ ಬಿದ್ದಿತ್ತು. ಉಭೌಚತೌ ಪೇತತುಹು, ಹೇಗಿದ್ರು ಹಾಗೆಂದ್ರೆ ಅದ್ರಿಸನ್ನಿಭೌ ಅಂತ ಹೇಳ್ತಾರೆ. ಬೆಟ್ಟ ಕೆಳಗೆ ಉರುಳಿ ಹೋದ್ರೆ ಹೇಗಿರ್ಬೇಕು ಆ ತರ ಇತ್ತಂತ, ಅಷ್ಟು ಬೃಹದಾಕಾರವಾಗಿ ಇದ್ರು. ಮಹೇಂದ್ರ ವಜ್ರಾಭಿಹತಾವಿವ, ಹೇಗೆ ಒಂದು ದೇವೇಂದ್ರನ ಆಯುಧ ವಜ್ರಾಯುಧದಿಂದ ಹೊಡೆದರೆ ಹೇಗೆ ಬೀಳುವರೋ ಆ ರೀತಿಯಾಗಿ ಬಿದ್ರು ಅಂತ. ವಾಸವಿ ಅರ್ಜುನವು ತೌ ಭಗದತ್ತ ಗಜೋ ನಿಹತ್ಯ, ಇಬ್ಬರನ್ನು ಕೂಡ ಸಂಹಾರ ಮಾಡಿ ಅರ್ಜುನ ಸ್ವಜನೈಹಿ ಅಭಿಪೂಜಿತ, ತನ್ನ ಜನರಿಂದ ಗೌರವಿಸಲ್ಪಟ್ಟ, ತನ್ ಸಾಧು ಸಮ್ಯಕ್ ಮುಮೋದ, ಭಾರಿ ಸಂತುಷ್ಟನಾಗಿದ್ದ ಅಂತ ಹೇಳ್ತಾರೆ. ಅಥಾಚಲಂ ವೃಷಭಂ ಚೈವ ಹತ್ವಾ ಕನೀಯಸೌ ಶಕುನೇ ಸ್ತಂ ಚ ಬಾಣೈಃ ವಿವ್ಯಾಧಮಾಯಾಮಸೃಜತ್ ಸತಾಂಚ ವಿಜ್ಞಾನಾಸ್ತ್ರೇನಾಶು ನಾಶಾಯ ಚಕ್ರೇ. ಅನಂತರ ಶಕುನೇಹೇ ಕನೀಯಸೌ, ಶಕುನಿಯ ಸಹೋದರ ಕನಿಷ್ಠ ಭ್ರಾತರವು ನಾಮ್ನ ಅಚಲಂ ಅಂತ, ಅಚಲ ಮತ್ತು ವೃಷಕ ಅಂತ ಇಬ್ಬರು ಶಕುನಿಯ ಸಹೋದರರು. ಅವರಿಬ್ಬರನ್ನು ಕೂಡ ಬಾಣೈಹಿ ವಿವ್ಯಾದ, ಬಾಣಗಳಿಂದ ಸಂಹಾರ ಮಾಡ್ತಾನೆ ಅರ್ಜುನ. ಮಾಯಾ ಅಸೃಜತ್ ಶಕುನಿ ರೀತಿ ಶೇಷ, ತದನಂತರ ಶಕುನಿ ಮಾಯಾವಿದ್ಯೆಯನ್ನ ಪ್ರಯೋಗ ಮಾಡ್ತಾನೆ. ಸಹ ಪಾರ್ಥಃ ತಾಂ ಮಾಯಾಂ ವಿಜ್ಞಾನಾಸ್ತ್ರೇನ ಆಶು ನಾಶಾಯ ಚಕ್ರೇ. ಯಾವಾಗ ಶಕುನಿ ಮಾಯಾವಿದ್ಯೆಯನ್ನ ಪ್ರಯೋಗ ಮಾಡಿ ಎಲ್ಲರನ್ನು ಮೋಹಗೊಳಿಸಿದನು, ಆಗ ಅರ್ಜುನ ವಿಜ್ಞಾನಾಸ್ತ್ರದಿಂದ ಅದನ್ನ ನಾಶ ಮಾಡಿದ ಅಂತ ಅರ್ಥ. ಈ ರೀತಿಯಾಗಿ ಶಕುನಿಯ ಮಾಯಾ ಅಸ್ತ್ರವು ಕೂಡ ಅದು ನಾಶ ಆಯಿತು ಅಂತ. ಸನಷ್ಟ ಮಾಯ ಪ್ರಾದ್ರವತ್ ಪಾಪಕರ್ಮ ತತಃ ಪಾರ್ಥ ಶರಪೂಗೈಶ್ಚ ಮುಂತಾಂ ವಿದ್ರಾವಯಾಮಾಸ ತದಾ ಗುರೋಸುತೋ ಮಾಹಿಷ್ಮತೀಪತಿ ಮಾಜೌ ಜಘಾನ. ಪಾಪಕರ್ಮ ಸಹ ಶಕುನಿ, ಪಾಪಕರ್ಮವನ್ನೇ ಮಾಡತಕ್ಕ ಆ ಶಕುನಿ ನಷ್ಟಮಾಯಸ್ಸನ್, ತಾನು ಮಾಡಿದ ಮಾಯಾ ಅಸ್ತ್ರ ಅದು ನಷ್ಟ ಆದಾಗ ಪ್ರಾದ್ರವತ್ ಓಡಿ ಹೋದನಂತೆ. ತದನಂತರ ಪಾರ್ಥಃ ಶೂರಪೂಗೈಹಿ ತಾಂ ಚಮುಂ ವಿದ್ರಾವಯಾಮಾಸ, ಆ ಬಾಣಗಳಿಂದ ಆ ಸೈನ್ಯ ಸಮೂಹವನ್ನು ಅರ್ಜುನ ದೂರ ಮಾಡಿದ. ಸೈನ್ಯ ಎಲ್ಲ ಓಡಿ ಹೋಯಿತು. ತದಾ ಗುರೋಸುತಃ ಅಶ್ವತ್ಥಾಮ ಆಜೌ ಯುದ್ಧೆ ಮಾಹಿಷ್ಮತೀಪತಿಂ ಜಗಾನ. ತದನಂತರ ಆ ಯುದ್ಧದಲ್ಲಿ ಗುರೋಸುತಃ, ಗುರುಗಳಾದ ದ್ರೋಣಾಚಾರ್ಯರ ಮಗ
ಅಂದರೆ ಅಶ್ವತ್ಥಾಮಾಚಾರ್ಯರು ಅಂತ ಹೇಳ್ತಾರೆ. ಮಾಹಿಷ್ಮತಿ ಪತಿ, ಮಾಹಿಷ್ಮತಿ ಅಂತ ಒಂದು ದೇಶ, ಆ ದೇಶದ ಪತಿ ಅವರನ್ನ ಸಂಹಾರ ಮಾಡಿದ್ರು. ಆ ಮಾಹಿಷ್ಮತಿ ದೇಶದ ಪತಿ, ಅವನಿಗೆ ನೀಲ ಅಂತ ಹೆಸರು, ನೀಲನಾಮಾನಂ ಅಂತ ಬರೀತಾರೆ. ಪ್ರಸಿದ್ಧಂ ಪ್ರಸಿದ್ಧಂ ಚ ಏತತ್ ಭಾರತೆ ಅಂತ ಮಹಾಭಾರತದ ಶ್ಲೋಕವನ್ನು ಕೂಡ ಕೊಟ್ಟಿದ್ದಾರೆ. ನೀಲೋ ಮಾಹಿಷ್ಮತಿ ವಾಸಿ ನೀಲವರ್ಮ ರಥಸ್ತವ ಹಾಗೆ ಅಂತ ಇದೆ. ಈ ರೀತಿಯಾಗಿ ಆ ನೀಲ ಎನ್ನುವ ರಾಜನನ್ನು ಕೂಡ ಪಾಂಡವರ ಕಡೆಯವನು, ಅವರನ್ನ ಅಶ್ವತ್ಥಾಮರು ಸಂಹಾರ ಮಾಡಿದ್ರು. ತದಾ ಭೀಮಸ್ತಸ್ಯ ನಿಹತ್ಯ ವಾಹಾನ್ ವ್ಯದ್ರಾವಯತ್ ಧಾರ್ತರಾಷ್ಟ್ರೀಂ ಚಮುಂ ಚ ಭೀಮಾರ್ಜುನಾಭ್ಯಾಂ ಹನ್ಯಮಾನಾಂ ಚಮುಂ ತಾಂ ದೃಷ್ಟ್ವಾ ದ್ರೋಣಃ ಕ್ಷಿಪ್ರಂ ಅಪಾಜಹಾರ. ಆಗ ಭೀಮ ಅಶ್ವತ್ಥಾಮ್ನಃ ಅಶ್ವಾನ್ ನಿಹತ್ಯ, ಅಶ್ವತ್ಥಾಮಾಚಾರ್ಯರ ಆ ಕುದುರೆಗಳನ್ನೆಲ್ಲ ಭೀಮಸೇನ ದೇವರು ಸಂಹಾರ ಮಾಡ್ತಾರೆ. ತಾಂ ಧಾರ್ತರಾಷ್ಟ್ರೀಂ ಚಮೂಂ ವ್ಯದ್ರಾವಯತ್, ಕೌರವರ ಸೈನ್ಯ ಅಂತ ಏನಿದೆ ಅದರನ್ನು ಕೂಡ ವಾಪಸ್ ಓಡಿ ಹೋಗುವಂತೆ ಮಾಡ್ತಾರೆ. ಆಗ ದ್ರೋಣಃ ಭೀಮಾರ್ಜುನಾಭ್ಯಾಂ ಹನ್ಯಮಾನಾಂ ಚಮುಂ ದೃಷ್ಟ್ವಾ ಕ್ಷಿಪ್ರಂ ಅಪಾಜಹಾರ. ಆಗ ಭೀಮಾರ್ಜುನರಿಂದ ಸೈನ್ಯಕ್ಕೆ ಭಾರಿ ತೊಂದರೆ ಆಯಿತು. ಆಗ ದ್ರೋಣಾಚಾರ್ಯರು ಸೈನ್ಯವನ್ನ ಉಪಸಂಹಾರ ಮಾಡಿ ಶಿಬಿರಕ್ಕೆ ಹೋಗ್ತಾರೆ ಅಂತ ಒಟ್ಟು. ಪ್ರಾಗ್ಜ್ಯೋತಿಷೇ ನಿಹತೆ ಚಾಗ್ರಹಾಚ್ಚ ಯುಧಿಷ್ಠಿರಸ್ಯಾತಿ ವಿಷಣ್ಣ ರೂಪಃ ದುರ್ಯೋಧನೋ ಶ್ರಾವಯ ದೀನವಾಕ್ಯಾನ್ ಯತ್ರ ದ್ರೋಣಂ ಸೋಪಿ ನೃಪಂ ಜಗಾದ. ಪ್ರಾಗ್ಜ್ಯೋತಿಷೇ ಭಗದತ್ತೇ ನಿಹತೆ ಚ, ದುರ್ಯೋಧನನಿಗೆ ಭಾರಿ ಬೇಜಾರಾಯಿತು. ಯಾಕೆ? ಆ ದ್ರೋಣಾಚಾರ್ಯರು ಮಾತು ಕೊಟ್ಟಿದ್ರು ಯುಧಿಷ್ಠಿರನನ್ನ ಬಂಧನ ಮಾಡ್ತೀನಿ ಅಂತ, ಅದೂ ಆಗ್ಲಿಲ್ಲ. ಭಗದತ್ತ ಮಹಾಪರಾಕ್ರಮಿ, ಅವನು ಸತ್ತ ಯುದ್ಧದಲ್ಲಿ. ಭಗದತ್ತೇ ನಿಹತೆ ಚ ಯುಧಿಷ್ಠಿರಸ್ಯ ಅಗ್ರಹಾತ್, ಯುಧಿಷ್ಠಿರನ ಬಂಧನವೂ ಮಾಡ್ಲಿಕ್ಕಾಗಿಲ್ಲ. ಅದರಿಂದ ಭಾರಿ ದುಃಖಿತನಾಗಿ ದುರ್ಯೋಧನ ಪರಾಜಯ ವಿಷಯ, ಸೋಲು ತಾವ ಪಡೆದ ಸೋಲು, ಅವತ್ತಿನ ದಿವಸ ಪಡೆದ ಸೋಲನ್ನು ಕುರಿತು ದೀನವಾಕ್ಯಾನಿ, ಕೃಪಾಜನಕ ವಾಕ್ಯಾನಿ ಅದನ್ನು ಹೇಳ್ತಾನೆ. ಅಶ್ರಾವಯ, ದ್ರೋಣರನ್ನು ಕುರಿತು ಕೃಪೆ ಉಂಟಾಗುವಂತೆ, ನಮ್ಮ ಪರಿಸ್ಥಿತಿ ನೋಡಿ ಹೇಗ ಆಗಿದೆ ಹಾಗೆ ಅಂತ ಧೈನ್ಯ ಪಡುವಂತೆ ಮಾತುಗಳನ್ನ ಆಡ್ತಾನೆ. ದ್ರೋಣಾಚಾರ್ಯರು ಕೂಡ ದುರ್ಯೋಧನನ ಕುರಿತು ಹೇಳ್ತಾರೆ. ದೀನವಾಕ್ಯಾನ್ಯತ್ರ ದ್ರೋಣಂ ಸೋಪಿ ನೃಪಂ ಜಗ. ಆ ದ್ರೋಣಾಚಾರ್ಯರು ಏನ್ ಹೇಳಿದ್ರು, ದುರ್ಯೋಧನ ಮಾತನ್ನು ಕೇಳಿ ಏನ್ ಹೇಳಿದ್ರು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಪಾರ್ಥೇ ಗತೇಶ್ವೋ ನೃಪತಿಂ ಗ್ರಹೀಷ್ಯೆ ನಿಹನ್ಮಿವಾಂ ತತ್ ಸದೃಶಂ ತದೀಯಂ ಇತಿ ಪ್ರತಿಜ್ಞಾಂ ಸ ವಿಧಾಯ ಭೂಯಃ ಪ್ರಾತರ್ಯಯೋ ಯುದ್ಧಮಾಕಾಂಕ್ಷಮಾಣಃ. ದ್ರೋಣಾಚಾರ್ಯರು ದುರ್ಯೋಧನನ ಕುರಿತು ಹೇಳ್ತಾರೆ. ಪಾರ್ಥೆ ಅನ್ಯತ್ರ ಗತೆ ಸತಿ, ಅರ್ಜುನ ಬೇರೆ ಕಡೆ ಹೋದ ಸಂದರ್ಭದಲ್ಲಿ ನಾಳೆ ನೃಪತಿಂ ರಾಜನಾದ ಧರ್ಮರಾಜನನ್ನ ಸೆರೆ ಹಿಡಿತೇನೆ, ಅಥವಾ ತತ್ ಸದೃಶಂ ಯುಧಿಷ್ಠಿರ ಸದೃಶನಾದ ಒಂದು ವ್ಯಕ್ತಿಯನ್ನು ನಿಹನ್ಮಿ ಸಂಹಾರ ಮಾಡ್ತೇನೆ ಹಾಗೆ ಅಂತ ಪ್ರತಿಜ್ಞೆಯನ್ನು ಮಾಡ್ತಾರೆ ದ್ರೋಣಾಚಾರ್ಯರು. ಸಹ ದ್ರೋಣಃ ಭೂಯಃ ಇತಿ ಪ್ರತಿಜ್ಞಾ ವಿಧಾಯ ಪ್ರಾತಃ ಯುದ್ಧಂ ಆಕಾಂಕ್ಷಮಾನಸ್ಸನ್. ಯಾವಾಗ ಪ್ರತಿಜ್ಞೆ ಮಾಡಿದ್ರು ದುರ್ಯೋಧನನಿಗೆ ಸ್ವಲ್ಪ ಸಮಾಧಾನ ಆಯಿತು. ಯಾವಾಗ ಯುದ್ಧ ಶುರುವಾಗುತ್ತದೆ ಬೆಳಿಗ್ಗೆ ಹಾಗೆ ಅಂತ ನಿರೀಕ್ಷೆ ಮಾಡ್ತಾ ದುರ್ಯೋಧನ ಕಾಲವನ್ನು ಕಳೆದ. ಮಾರನೇ ದಿವಸ ಯುದ್ಧ ಶುರುವಾಯಿತು. ಪದ್ಮವ್ಯೂಹಂ ವ್ಯೂಹ್ಯ ಪರೈರಭೇದ್ಯಂ ವರಾದ್ ವಿಷ್ಣೋಸ್ತಸ್ಯ ಮಂತ್ರಂ ಯಜಪ್ತ್ವಾ ಪಾರ್ಥಾಶ್ಚ ತಂ ಪ್ರಾಪುರುತೇರ್ಜುನೇನ ಸಂಶಪ್ತಕೈರ್ಯುಧೆ ತೋಪಿ ವೀರಃ.
ಮಾರನೇ ದಿವಸ ಪದ್ಮವ್ಯೂಹದ ರಚನೆಯನ್ನು ಮಾಡ್ತಾರೆ ದ್ರೋಣಾಚಾರ್ಯರು. ಪದ್ಮಾಕಾರದಲ್ಲಿ ಸೈನ್ಯವನ್ನು ನಿಲ್ಲಿಸ್ತಾರೆ. ಯಾರಿಗೂ ಒಳಗೆ ಅಭಿಮಂತ್ರಣ ಮಾಡಿ ಇಟ್ಟಿರ್ತಾರೆ. ವೈಷ್ಣವ ಮಂತ್ರ ಜಪ ಮಾಡಿ ಆ ವ್ಯೂಹ ಅಭೇದ್ಯವಾಗಿತ್ತು. ಯಾರಿಂದಲೂ ಕೂಡ ಭೇದಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ರೀತಿಯಾದ ಒಂದು ಮಂತ್ರದ ಬಲದಿಂದಲೂ ಕೂಡ ಮಾಡಿದ್ರು. ಅದು ವಿಷ್ಣುವಿನದ್ದೇ ಮಂತ್ರ. ಅದು ವಿಷ್ಣೋಹೋ ಮಂತ್ರಂ ಜಪ್ತ್ವ ಅಂತ ಬರೀತಾರೆ. ಪರಮಾತ್ಮನ ವರ ಆ ರೀತಿಯಾಗಿ ಇರೋದ್ರಿಂದ ಅಂತಹ ಅಭೇದ್ಯವಾದ ಪದ್ಮವ್ಯೂಹ, ಪದ್ಮಾಕಾರದ ವ್ಯೂಹ ಅದನ್ನ ಮಾಡಿದರು ಅಂತ. ಅರ್ಜುನೇನ ಋತೆ ಅರ್ಜುನಂ ವಿನಾ ಪಾರ್ಥಾಶ್ಚ ತಂವ್ಯೂಹಂ ಪ್ರಾಪು. ಅರ್ಜುನನ್ನ ಬಿಟ್ಟು ಉಳಿದವರೆಲ್ಲ ಆ ಪದ್ಮವ್ಯೂಹಕ್ಕೆ ಬರ್ತಾರೆ. ಅರ್ಜುನ ಸಂಶಪ್ತಕ ಗಣ ಅಂತ ಅವರೊಬ್ರು ಸೈನ್ಯ, ಅವರ ಕಡೆ ಯುದ್ಧಕ್ಕೆ ಅಂತ ಅವನು ಹೋಗಿದ್ದ. ಪಾರ್ಥವ್ಯೂಹಂ ತು ತಂ ಪ್ರಾಪ್ಯ ನಾಶಕನ್ ಭೇತ್ತುಮುದ್ಯತಾಃ ಜಾನಂಶ್ಚ ಪ್ರತಿಭಾಯೋಗಾತ್ ಕಾಮ್ಯಂ ನೈವ ಜಪನ್ಮನುಂ. ಪಾರ್ಥಾಶ್ಚ ವ್ಯೂಹಂ ಪ್ರಾಪ್ಯ, ಆ ಪದ್ಮವ್ಯೂಹದತ್ರ ಪಾಂಡವರು, ಅರ್ಜುನನ್ ಬಿಟ್ಟು ಉಳಿದ ಪಾಂಡವರು ಹೋಗ್ತಾರೆ. ಆ ಭೇತ್ತುಂ ಉದ್ಯಾತ ಸಂತಹ ನಾಶಕನ್, ಏನಾದ್ರು ಮಾಡಿ ಆ ವ್ಯೂಹವನ್ನ ಭೇದನ ಮಾಡಬೇಕು ಅಂತ ನೋಡ್ತಾರೆ, ಆದರೆ ಅವರಿಂದ ಆಗಲಿಲ್ಲ. ಭೀಮ ಪ್ರತಿಭಾಯೋಗ ಸ್ವಾಭಾವಿಕ ಜ್ಞಾನವತ್ವಾದ್ ಜಾನಂಶ್ಚ ವ್ಯೂಹಭೇದನಂ. ಭೀಮನಿಗೆ ಸ್ವಾಭಾವಿಕವಾಗಿ ವ್ಯೂಹವನ್ನು ಭೇದನೆ ಮಾಡುವ ಸಾಮರ್ಥ್ಯ ಇದೆ. ಆದರೂ ಕೂಡ ಕಾಮ್ಯಂ ಫಲೋದ್ದೇಶ್ಯಕಂ ಮನುಂ ಮಂತ್ರಂ ನೈವಾ ಜಪತ್, ಅದು ಮಂತ್ರ ಜಪ ಮಾಡಿ ಆ ಮಂತ್ರವನ್ನ ಭೇದಿಸಬೇಕು, ಆ ವ್ಯೂಹವನ್ನ ಭೇದಿಸಬೇಕು. ಅಂದ್ರೆ ಆ ಮಂತ್ರದ ಉದ್ದೇಶ ಏನಾಯ್ತು? ಸೈನ್ಯವನ್ನ ಭೇದಿಸೋದು, ಕಾಮ್ಯ ಕರ್ಮ ಆಯ್ತು. ಪರಮಾತ್ಮನ ಪ್ರೀತಿ ಬಿಟ್ಟು ಯಾವುದಕ್ಕಾಗಿಯೂ ಯಾವ ಮಂತ್ರವನ್ನು ಜಪಿಸುವವರಲ್ಲ ಭೀಮಸೇನ ದೇವರು. ಶುದ್ಧ ಭಾಗವತ ಧರ್ಮದಲ್ಲಿ ಇರತಕ್ಕವರು. ಅದರಿಂದ ಭೀಮಸೇನ ದೇವರು ಆ ಮಂತ್ರವನ್ನ ಜಪಿಸಲಿಲ್ಲ. ಭೀಮೋ ಯುಧಿಷ್ಠಿರಸ್ತತ್ರ ತಜ್ಞಂ ಸೌಭದ್ರಮಬ್ರವೀತ್ ಭಿಂದಿ ವ್ಯೂಹಮಿಮಂ ತಾತ ವಯಂ ತ್ವಾಂ ಅನುಯಾಮಹೇ. ಇದು ಎಲ್ಲರಿಗೂ ಗೊತ್ತಿದ್ದ ವಿಚಾರ, ಭೀಮಸೇನ ದೇವರು ಈ ರೀತಿಯಾಗಿ ಮಾಡ್ತಾರೆ ಅಂತ. ಅದರಿಂದ ಯುಧಿಷ್ಠಿರನು ಕೂಡ ಆ ವಿಷಯದಲ್ಲಿ ಏನು ಬಲವಂತ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಯುಧಿಷ್ಠಿರ ಆ ಪದ್ಮವ್ಯೂಹವನ್ನ ಭೇದನ ಮಾಡುವುದಕ್ಕಾಗಿ ಸೌಭದ್ರಂ, ಅಭಿಮನ್ಯುವನ್ನು ಕುರಿತು ಹೇಳ್ತಾನೆ. ಯುಧಿಷ್ಠಿರನಿಗೆ ಅದು ಗೊತ್ತಿತ್ತು, ಅಭಿಮನ್ಯುವಿಗೆ ಭೇದನ ಮಾಡುವ ಮಂತ್ರ ಜಪ ಗೊತ್ತಿದೆ ಹಾಗೆ ಅಂತ ಎಂದು ಕರೆದು ಹೇಳ್ತಾನೆ. ಹೇ ತಾತ ಪದ್ಮವ್ಯೂಹಂ ಬಿಂಧಿ, ಪದ್ಮವ್ಯೂಹವನ್ನು ನೀನು ಭೇದನ ಮಾಡಿ ನೀನು ಒಳಗೆ ನುಗ್ಗು. ವಯಂ ತ್ವಾಂ ಅನುಯಾಮಹೇ, ನಾವೆಲ್ಲ ಪಾಂಡವರು ಅಂದ್ರೆ ಅರ್ಜುನನ್ನು ಬಿಟ್ಟು ಉಳಿದ 4 ಜನ ನಾವು ನಿನ್ನನ್ನ ಹಿಂಬಾಲಿಸಿಕೊಂಡು ನಾವೆಲ್ಲ ಒಳಗೆ ಪ್ರವೇಶ ಮಾಡ್ತೀವಿ ಅಂತ ಯುಧಿಷ್ಠಿರನ ಪ್ಲಾನ್ ಇದು. ಅದನ್ನ ಅಭಿಮನ್ಯುವಿನ ಹತ್ರ ಹೇಳ್ತಾನೆ. ತೇವ ಮುಕ್ತೋ ರಥಿನಾಂ ಪ್ರಬರುಹೋ ವಿವೇಶ ಭಿತ್ವಾ ದ್ವಿಷತಾಂ ಚ ಮುಂತಾಂ ಅನ್ವೇವತಂ ವಾಯುಸುತಾದಯಶ್ಚ ವಿವಿಕ್ಷವ ಸೈಂಧವೇನೈವ ರುದ್ಧಾಃ. ರಥೀನಾಂ ಪ್ರಬರ್ಹಃ ಶ್ರೇಷ್ಠಃ, ಭಾರಿ ರಥಿಕರಲ್ಲಿ ಶ್ರೇಷ್ಠನಾದವ ಅಭಿಮನ್ಯು. ಆ ಅಭಿಮನ್ಯು ಯುಧಿಷ್ಠಿರನಿಂದ ಈ ರೀತಿಯಾಗಿ ಹೇಳಿದಾಗ ಏವ ಮುಕ್ತ ಸನ್ ದ್ವಿಷತಾಂ ಶತ್ರುಣಾಂ ತಾಂ ಚಮೂಂ ಸೇನಾಂ ಭಿತ್ವಾ ವಿವೇಶ. ಯುಧಿಷ್ಠಿರ ಹೇಳಿದಂಗೆ ಮಂತ್ರವನ್ನ ಜಪ ಮಾಡಿ ಆ ವ್ಯೂಹವನ್ನ ಭೇದನ ಮಾಡಿಕೊಂಡು ಅಭಿಮನ್ಯು ಒಳಗೆ ನುಗ್ತಾನೆ. ಇನ್ನು ಭೀಮ ಮುಂತಾದವರು ಅವ್ರ ಪ್ಲಾನ್ ಹಾಗೆ ಇತ್ತು. ಅಭಿಮನ್ಯು ಮಂತ್ರವನ್ನ ಭೇದಿಸಿ ಒಳಗೆ ನುಗ್ಗಿದಾಗ ಉಳಿದ ಪಾಂಡವರು ಹಿಂಬಾಲಿಸಿಕೊಂಡು ಹೋಗಬೇಕು ಅಭಿಮನ್ಯುವನ್ನು ಅಂತ ಪ್ಲಾನ್ ಇತ್ತು. ಆದರೆ ಭೀಮಾದಿಗಳು ಒಳಗೆ ನುಗ್ಗಬೇಕು ಅಂತ ಪ್ರಯತ್ನ ಪಟ್ಟಾಗ ವಿವಕ್ಷಃವ ವ್ಯೂಹಂ ಪ್ರವೇಷ್ಟುಂ ಇಚ್ಛವಃ, ಆ ವ್ಯೂಹವನ್ನು ಪ್ರವೇಶ ಮಾಡಬೇಕು ಅಂತ ಇಚ್ಛೆ ಉಳ್ಳವರಾಗಿ ಪಾಂಡವರು ಒಳಗೆ ಹೋದಾಗ ಸೈಂಧವೇನ ರುದ್ಧಾಹ ಏವ, ಸೈಂಧವ ಅಂದ್ರೆ ಜಯದ್ರದ ಅವರನ್ನ ತಡಿತಾನೆ. ವ್ಯಾಖ್ಯಾನಕಾರರು ಬರೀತಾರೆ, ರುದ್ರಸ್ಯ ವರೇಣೇವ ರುದ್ಧಾಹ, ರುದ್ರದೇವರ ವರ ಪಡ್ಕೊಂಡು ಬಂದಿದ್ದ ಆ ಸೈಂಧವ, ನಾನು ಪಾಂಡವರನ್ನ ಒಂದು ಬಾರಿ ನಿಲ್ಲಿಸಬೇಕು ಹಾಗೆ ಅಂತ. ಅದರ ಪ್ರಕಾರ ಪಾಂಡವರನ್ನ ಅವನು ನಿಲ್ಲಿಸ್ತಾನೆ. ಸೊ ಅದರಿಂದ ಒಟ್ಟು ಅಭಿಮನ್ಯು ಮಾತ್ರ ಒಳಗೆ ಹೋಗ್ಲಿಕ್ಕಾಯ್ತು, ಉಳಿದ ಯಾರು ಹೋಗ್ಲಿಕ್ಕಾಗಲಿಲ್ಲ ಅಂತ ಒಟ್ಟು ವಿಚಾರ.
ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀ ಹರೇ ನಮಃ.